ಇವತ್ತು ನಾವು ಬಜೆಟ್ ಫ್ರೆಂಡ್ಲಿ ಕರ್ನಾಟಕದ ರೆಸ್ಟೋರೆಂಟ್ಸ್ಗೆ ಹೋಗ್ತಾ ಇದೀವಿ ಆ್ಯಂಡ್ ಅಲ್ಲಿನ ಲೋವೆಸ್ಟ್ ಪ್ರೈಸ್ ಇರುವಂಥ ಮೀಲ್ನ ಟ್ರೈ ಮಾಡ್ತಾ ಇದೀವಿ. ಇದು ಶ್ರೀರಂಗಂ ಕ್ಯಾಫೇನ ಲೋವೆಸ್ಟ್ ಮೀಲ್. ಇದು ತಟ್ಟೆ ಇಡ್ಲಿ, ಒಬ್ಬರು ಹೊಟ್ಟೆ ತುಂಬುವಷ್ಟಿದೆ. ಚಿಕ್ಕ ಇಡ್ಲಿ ಬಟ್ 45 ರೂಪಾಯಿ ಅಷ್ಟೇ. ಸೊ ಯಮ್ಮಿ. ತುಂಬ ನೀಟಾಗಿದೆ. ಈ ರೆಸ್ಟೋರೆಂಟ್ ಕೂಡ ಕ್ಯಾಫೆ ಕೂಡ ತುಂಬ ಚೆನ್ನಾಗಿದೆ, ನೀಟಾಗಿದೆ. ಆ್ಯಂಡ್ ದ ವೇ ದೇ ಮೇಕ್ ಇಟ್ ಇಸ್ ಆಲ್ಸೋ ನೈಸ್. ಇದು 45ಗೆ ಆಲ್ಮೋಸ್ಟ್ ಒಂದು ಇಡ್ಲಿ ಮತ್ತು 2 ಟೈಪ್ ಆಫ್ ಚಟ್ನಿ ಮತ್ತು ಸಾಂಬಾರು ಕೊಡ್ತಾರೆ. ಇಲ್ಲಿ ಬನ್ಸ್ ಕೂಡ ಇದೆ. ನಾನು ದೊಡ್ಡ ಬನ್ಸ್ ಫ್ಯಾನು. ಬನ್ಸ್ ಮತ್ತು ಟೀ ಸಿಕ್ಕಿದ್ರೆ ಸಾಕು, ನನಗೆ ಇನ್ನೇನು ಬೇಡ, ತೊಗೊಂಡ್ಲ ಬೇಡವಾ. ಬನ್ಸ್ 50 ರೂಪಾಯಿ ಅಂದರು, ಸೊ ಐ ಡಿಡ್ ನಾಟ್ ಬೈ ಬನ್ಸ್. ಬಟ್ ದಿಸ್ ಒನ್ ಈಸ್ ಇನ್ಸೇನ್. ಇಟ್ಸ್ ಗುಡ್. ಲೈಕ್ ಸಾಂಬಾರು ಸ್ವೀಟ್, ಪ್ರಾಪರ್ ಕರ್ನಾಟಕ ಸಾಂಬಾರು, ಸ್ವಲ್ಪ ಸ್ವೀಟ್. ನುಗ್ಗೆಕಾಯಿ ಸಾರು ಹಾಕಿದ್ದಾರೆ ಇಡ್ಲಿ ಜೊತೆ. ಇದು ಓಪನ್ ಸ್ಪೇಸಲ್ಲಿ ಇರುವಂಥ ರೆಸ್ಟೋರೆಂಟು. ಇಲ್ಲೆಲ್ಲ ನಿಂತ್ಕೊಂಡು ತಿಂತಾರೆ. ಕುತ್ಕೊಳ್ಳೋ ಜಾಗ ಎಲ್ಲ ನಿಂತ್ಕೊಂಡು ತಿನ್ನಬೇಕು. ಬಟ್ ಇಟ್ಸ್ ವೆರಿ ಸ್ಮಾಲ್ ಗುಡ್ ಕ್ಯಾಫೆ ಫಾರ್ ಸ್ನ್ಯಾಕ್ಸ್, ಬ್ರೇಕ್ಫಾಸ್ಟ್, ಲಂಚ್. ಐ ಲೈಕ್ ದಿಸ್ ಇಲ್ಲಿ ಅಲಾಟ್. ನಮ್ಮ ಒಂದು ಫ್ರೆಂಡ್ ಇದ್ದಾಳೆ. ನಾವು ಮನೇಲಿ ಸಂಡೇ ಆದರೆ ಚಿಕನ್ ಮಾಡ್ತೀವಲ್ಲ, ಚಿಕನ್ ಸಾರು ಮಾಡ್ತಿಲ್ಲ. ಅವ್ರ ಮನೇಲಿ ಸಂಡೇ ಆದರೆ ನುಗ್ಗೆಕಾಯಿ ಸಾರು ಮಾಡ್ತಾರೆ. ಯಾಕೆಂದರೆ ಅದು ಸ್ವಲ್ಪ ಚಿಕನ್ ಥರ ಫೀಲ್ ಕೊಡುತ್ತೆ ಅಂತ. ಮತ್ತು ಅವರೆಕಾಳು ಸೀಸನಲ್ಲಿ ಅವರೆಕಾಳು ಸಾರು ಪರ್ಫೆಕ್ಟ್. ಚಟ್ನಿ ಮತ್ತು ಸಾಂಬಾರು ಅನ್ಲಿಮಿಟೆಡಾಗಿ ಹಾಕ್ಸ್ಕೊಬೋದು. ಶ್ರೀರಂಗಂ ಕ್ಯಾಫೆ ದ ಲೋವೆಸ್ಟ್ ಪ್ರೈಸ್ ಆಫ್ ಅ ಮೀಲ್ ಈಸ್ 45 rupees. ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಎಕ್ಸ್ಕ್ಯೂಸ್ ಮೀ ಸರ್, ಟೇಬಲ್ ಫಾರ್ ಒನ್ ಟೇಬಲ್. ಮೆನ್ಯೂ ಅಲ್ಲಿ ದ ಚೀಪೆಸ್ಟ್ ಇನ್ ದಿಸ್ ಮೆನ್ಯೂ. ಸರ್, ಇದು ಮೆನ್ಯೂ ಅಲ್ಲಿ ಲೋವೆಸ್ಟ್ ಐಟಮ್ ಅದು ಸಿಗಲ್ವಾ? ಎಂದಿರೋದು ರವೆ ಇಡ್ಲಿ ಸಿಗಲ್ವಾ? ಇದ್ರಲ್ಲಿ ಕಮ್ಮಿ ರೇಟ್ ಯಾವುದಿದೆ? ಕಮ್ಮಿ, ಎಲ್ಲದಕ್ಕಿಂತ ಕಮ್ಮಿ ರೇಟು. ತಟ್ಟೆ ಇಡ್ಲಿ, ಬಟನ್ ಇಡ್ಲಿ, ಒನ್ ಬಟನ್ ಇಡ್ಲಿ. ಹಾಂ, ಸೊ ಇದು ಬಟನ್ ಇಡ್ಲಿ ಅಂತ. ಬಟನ್ ಇಡ್ಲಿಯಲ್ಲಿ ಹೀಗೆ ಮಾಡಿದ್ದಾರೆ. ಇದು ತುಪ್ಪ ಕೊಟ್ಟಿದ್ದಾರೆ ಒಂದು ಡಬ್ಬದಲ್ಲಿ. ತುಪ್ಪನ ಹೀಗೆ ಹಾಕಬೇಕು. ಇದು MTR ಚೀಪೆಸ್ಟ್ ಪ್ರೈಸ್ ಇರುವಂಥ ಮೀಲ್. MTR ಅಲ್ಲಿ ಇದ್ರ ಜೊತೆ ಒಂದು ಚಟ್ನಿ, ಒಂದು ಇಡ್ಲಿ ಕೊಡ್ತಾರೆ. ಇದೇ ಚೀಪೆಸ್ಟ್. ಸೊ ಅದ್ರ ಜೊತೆ ತುಪ್ಪ ಕೊಡ್ತಾರೆ. ಇದು ಬಟನ್ ಇಡ್ಲಿ ಅಂತ ಚಿಕ್ಕ ಹೀಗೆ ಪಾನಿಪುರಿ ಥರ ಇಡ್ಲಿ ಇದೆ. ಅದಕ್ಕೊಂದು ಸಾಂಬಾರು ಹಾಕಿದ್ದಾರೆ, ಮೇಲೆ ಫುಲ್ ತುಪ್ಪ ಹಾಕಿದ್ದಾರೆ. ಮೈ ಗಾಡ್, MTR ಇಸ್ ಆಲ್ವೇಸ್ MTR. ಸೊ ಅದು ಯಾವ ಸಾಂಬಾರು ಇದು ಗೊತ್ತಿಲ್ಲ. ಗೊತ್ತಾ ನಿಮಗೆ ಯಾವ ಸಾರು? ಯಾವ ಸಾಂಬಾರು? ಇಡ್ಲಿ ಸಾಂಬಾರು. ಎರಡು ಸೇರಿ ಇಡ್ಲಿ ಸಾಂಬಾರು. ಇದಕ್ಕೆ ಚಟ್ನಿ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿದೆ ಚಟ್ನಿದು. ಈ ಚಟ್ನಿ ಒಂದು ತಿನ್ನೋಣ. ನಾನು ಇವಾಗ ಬರೀ ಚಟ್ನಿ ತಿಂತಾ ಇದ್ದೀನಿ. ಚಟ್ನಿದು ಕನ್ಸಿಸ್ಟೆನ್ಸಿ ನೋಡಿ. ಬರೀ ಚಟ್ನಿನೇ ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಅದೇ MTRದು 95ದು ಇಡ್ಲಿ ಇಸ್ ವೇ ಬೆಟರ್. ರವಾ ಇಡ್ಲಿ ಇನ್ವೆಂಟ್ ಮಾಡಿದ್ದೆ MTR. ಬ್ರೋ, ರವಾ ಇಡ್ಲಿ ಬರೀ 57 ರೂಪಾಯಿ ಬೆಳಗ್ಗೆ. ಸೊ ದಿಸ್ ಇಸ್ ದ ಚೀಪೆಸ್ಟ್ ಐಟಮ್. ರವಾ ಇಡ್ಲಿ ಬೆಳಗ್ಗೆ ಬರಬೇಕು. ಇದಕ್ಕೆ ಸಂಜೆಗೆ ಚೀಪೆಸ್ಟ್ ಐಟಮ್ ಬಂದು 95 rupeesದು ತಟ್ಟೆ ಇಡ್ಲಿ ಮತ್ತು ಬಟನ್ ಇಡ್ಲಿ. ನಾನು ಆಲ್ರೆಡಿ ತಟ್ಟೆ ಇಡ್ಲಿ ತಿಂದಿದ್ದೆ, ಅದಕ್ಕೆ ಬಟನ್ ಇಡ್ಲಿ ತಿಂದೆ. ಸೆಕೆಂಡ್ ಲೊಕೇಶನ್ ಲೋವೆಸ್ಟ್ ಐಟಮ್ MTR ಅಲ್ಲಿ ಲೋವೆಸ್ಟ್ ಐಟಮ್ ಏನು ಅಂದರೆ ಇಟ್ ಈಸ್ ಬಟನ್ ಇಡ್ಲಿ. ಇಟ್ ವಾಸ್ ಓನ್ಲಿ 95. ಬರೀ 35 ರೂಪಾಯಿ ಕೇಸರಿ ಬಾತ್. ಅದನ್ನು ರೌಂಡ್ ಮಾಡಿ ಮುದ್ದೆ ಥರ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅನಿಸುತ್ತೆ. ಒಳಗೆ ಫುಲ್ಲು ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿದ್ದಾರೆ. ರವೆಯಿಂದ ಮಾಡಿರೋ ಕೇಸರಿ ಬಾತ್. ಐ ಮೀನ್ ಕೇಸರಿ ಬಾತ್ ಗೊತ್ತು ನನಗೆ, ಪ್ರಸಾದದಲ್ಲಿ ಜಾಸ್ತಿ ತಿಂದಿದ್ದೀನಿ. ಪ್ರಸಾದ ನಮ್ಮಮ್ಮ ಮಾಡೋಕ್ಕೆ ಬರಲ್ಲ. ನಮ್ಮಮ್ಮ ಮಾಡ್ತಾರೆ, ತಿನ್ನೋಕ್ಕಾಗಲ್ಲ ಅಷ್ಟೇ. ತುಂಬ ಚೆನ್ನಾಗಿದೆ. ಒಳಗೆ ಗೋಡಂಬಿ ಸಿಗುತ್ತಾ ನೋಡೋಣ. ದ್ರಾಕ್ಷಿ ಗೋಡಂಬಿ, ವಾ ಜಾಸ್ತಿನೇ ದ್ರಾಕ್ಷಿ ಗೋಡಂಬಿ ಹಾಕಿದೆ. ಆ್ಯಕ್ಚುಲಿ ಹಿಂಗೆ ಮುದ್ದೆ ಥರ ಇದೆಯಲ್ಲ, ಅದು ಹಿಂಗೆ ಸ್ಪ್ರೆಡ್ ಮಾಡಿದ್ರೆ ಒಂದು ಪ್ರಾಪರ್ ಮೀಲು. ಒಬ್ಬರು ಹೊಟ್ಟೆ ತುಂಬುವಷ್ಟಿದೆ ಇದರೊಳಗೆ. ಏಲಕ್ಕಿ, ಗೋಡಂಬಿ ಇಲ್ಲ, ಬಟ್ ಗೋಡಂಬಿ ಇದೆ. ಗೋಡಂಬಿ ಎಲ್ಲಿ? ದ್ರಾಕ್ಷಿ ಇದೆ, ಗೋಡಂಬಿ ಕಾಣಿಸ್ತಿಲ್ಲ. ಗೋಡಂಬಿ ಸಿಗಲಿಲ್ಲ ನನಗೆ, ಬಟ್ ದ್ರಾಕ್ಷಿ ಇದೆ. ದ್ರಾಕ್ಷಿ ತಿನ್ನೋಣ. ಇದು ಬರೀ 35 ರೂಪಾಯಿ. ಆ್ಯಕ್ಚುಲಿ 35 ರೂಪಾಯಿನೇ ಕೊಟ್ವಿ, ಟ್ಯಾಕ್ಸ್ ಹಾಕಿಲ್ಲ ಅವರು. ಪ್ರಾಪರ್ ಇದ್ರ ಜೊತೆ ಖಾರ ಬಾತು ಸಿಗುತ್ತೆ, ಬಟ್ ಖಾರ ಬಾತು ಕೂಡ 35 ರೂಪಾಯಿ. ಇವಾಗ ಇರಲಿಲ್ಲ, ಔಟ್ ಆಫ್ ಸ್ಟಾಕು. ಕೇಸರಿ ಬಾತ್ ತುಂಬ ಚೆನ್ನಾಗಿದೆ. ಐ ವುಡ್ ರೆಕಮೆಂಡ್ ಯು ಟು ಕಮ್ ಅಂಡ್ ಈಟ್ ದಿಸ್. ನೆಕ್ಸ್ಟ್ ಲೊಕೇಶನ್ ಪಂಜುರ್ಲಿ. ಇದು ರಾಗಿ ಇಡ್ಲಿ 40 ರೂಪಾಯಿನಾ? ಒಂದು ರಾಗಿ ಇಡ್ಲಿ ಇಲ್ಲ ಸರ್? ಇದು ರಾಗಿ ಇಡ್ಲಿ. ಲುಕ್ಸ್ ಸೋ ಫೈನ್ ಆ್ಯಂಡ್ ಫ್ಯಾಂಟಾಸ್ಟಿಕ್. ರಾಗಿ ಬರೀ 40 ರೂಪಾಯಿ. ಒನ್ ಆಫ್ ದ ಬೆಸ್ಟ್ ಡಿಶಸ್ ಐ ಹ್ಯಾವ್ ಎವರ್ ಹ್ಯಾಡ್. ನೋಡಿ, ಒನ್ ಆಫ್ ದ ಬೆಸ್ಟ್ ಇಡ್ಲೀಸ್ ಐ ಹ್ಯಾವ್ ಎವರ್ ಹ್ಯಾಡ್ ಇನ್ ಮೈ ಲೈಫ್. ರಾಗಿ ಮುದ್ದೆ ಥರ ಇದೆ, ಬಟ್ ಚೆನ್ನಾಗಿದೆ. ಚೆನ್ನಾಗಿಲ್ಲ? ನಂಬರ್ 1 ನೋ ಬೆಸ್ಟ್ ಇಡ್ಲಿ ಅಲ್ಲ. ಐ ಆಮ್ ನಾಟ್ ಇವನ್ ಕಿಡಿಂಗ್ ಐಸ್, ಬಿಕಾಸ್ ಇಟ್ಸ್ ಲೈಕ್ ರಾಗಿ ಬಾಲ್. ಡಯಟ್ ಫುಡ್ ಅಲ್ವಾ? ರಾಗಿ ಮುದ್ದೆ ಥರನೇ ಇದೆ ಫುಲ್. ಒಂದೊಂದು ಬೈಟ್ ಇಸ್ ಮಿರಾಕಲ್. ಸಾಂಬಾರ್ ಇಸ್ ಆಲ್ಸೋ ಸೋ ಲವ್ಲಿ. ಸಾಂಬಾರ್ ಜೊತೆ ಸ್ವಲ್ಪ ಸ್ವೀಟ್ ಹಾಕ್ಬಿಟ್ರೆ ಚಾಕ್ಲೇಟ್ ಥರ ಇದೆ. 40 ರೂಪೀಸ್ಗೆ ದಿಸ್ ಇಸ್ ಲೈಕ್ ಒನ್ ಆಫ್ ದ ಬೆಸ್ಟ್. ನೋ, ಐ ಡೋಂಟ್ ಥಿಂಕ್ ರಾಗಿ ಮುದ್ದೆ ಥರ ಇಲ್ಲ. ಅದು ಸ್ವಲ್ಪ ಇನ್ನೂ ಚೆನ್ನಾಗಿದೆ.
ರಾಗಿ ಮತ್ತೆ ಸ್ವಲ್ಪ ರಸಿರುತ್ತೆ. ರಾಗಿ ಪೌಡರ್ ಅಲ್ವಾ, ಇಟ್ಸ್ ಆಲ್ರೆಡಿ ನೈಸ್. ಪೌಡರ್ ಇರುತ್ತೆ, ಇದು ಪೌಡರ್ ಫುಲ್. ಆಬ್ವಿಯಸ್ಲಿ ಪೌಡರ್ ಮಾಡಿರೋದಿಲ್ಲ. ಇದು ಯಾವ ಸಾರು ಗೊತ್ತಿಲ್ಲ. ಯಾವ ಸಾರು ಅಂದರೆ ಇಡ್ಲಿ ಸಾಂಬಾರು. ಮುದ್ದೆ ಇಷ್ಟಪಡ್ತೀರಾ? ಇಲ್ಲ ಬ್ರೋ, ನಾನು ಮುದ್ದೆ ನಮ್ಮಮ್ಮ ಮಾಡೋದು ಅಷ್ಟು, ಬರೀ ರೈಸ್ ನಮ್ಮ ಮನೇಲಿ ತಿನ್ನೋ ಜಾಸ್ತಿ. ಸಪ್ಪೆ ಇರುತ್ತಾ ನಿಮ್ಮ ಮುದ್ದೆ? ಹಾಂ, ನಂಗೆ ತುಂಬ ಇಷ್ಟ. ಹೌದಾ? ಹಾಂ, ಬಟ್ ಇದು ಸ್ಟೀಮ್ ಮಾಡಿದ್ದಾರೆ, ಅದನ್ನು ಬಾಯ್ಲ್ ಮಾಡಿ ನೀರಲ್ಲಿ ಬಾಯ್ಲ್ ಮಾಡಿ ಮಾಡ್ತಾರೆ. ಇದು ಸ್ಟೀಮ್ ಮಾಡ್ತೀವಿ. ಇದು ಒಂದು ಡಯಾಬಿಟೀಸ್ ಅವ್ರಿಗೆ ತುಂಬ ತುಂಬ ಗುಡ್ ಅಲ್ಲ, ಇದು ತುಂಬ ಸಾಫ್ಟ್ ಇದೆ ಅದಕ್ಕೆ. ಮಕ್ಕಳಿಗೂ ಇದರಲ್ಲಿ ರಾಗಿ ಪೌಡ್ರಿಂದಲೇ ಮಾಡ್ತಾರೆ. ಐ ಹೈಲಿ ರೆಕಮೆಂಡ್. ನೀವೇನಾದರೂ ಇಲ್ಲಿ ಇಂದ್ರಾನಗರ್ ಹತ್ರ ಇದ್ದರೆ ಪಂಚುರುಳಿ ಕ್ಯಾಫೆ ನೋಡಿದ್ರೆ ಇಲ್ಲಿ ಬಂದು ಇಡ್ಲಿ ಡಯಟಲ್ಲಿದ್ದರೆ ಈಟ್ ದಿಸ್ ಇಡ್ಲಿ. ಎಕ್ಸ್ಕ್ಯೂಸ್ ಮೀ ಸರ್, ಮೆನ್ಯೂ ಅಲ್ಲಿ ಚೀಪೆಸ್ಟ್ ಯಾವುದಿದೆ, ಲೋವೆಸ್ಟ್ ಪ್ರೈಸ್? ರಾಮೇಶ್ವರಮೇನ ಫೇಮಸ್, ನಾಟ್ ಫೇಮಸ್ ಫೇಮಸ್ ಇದು ಗೊತ್ತಿಲ್ಲ, ಒಟ್ಟಿನಲ್ಲಿ ರಾಮೇಶ್ವರಂ ಫೇಮಸ್ಸು. ಇದು ಗೊತ್ತಿಲ್ಲ ಎಂಥದ್ದು ಇದು. ಇದು ಈ ವಡೆ ಬಂದು ಬರೀ 40 ರೂಪಾಯಿ, ಇದೇ ಚೀಪೆಸ್ಟು. ಇದು ಬಿಟ್ಟು ತಟ್ಟೆ ಇಡ್ಲಿ ಇತ್ತು 50 ರೂಪಾಯಿ ಅಂತಂದರು. ಓ ಮೈ ಗಾಡ್, ಇದು ಬ್ರೇಕ್ ಆಗುತ್ತೆ. ಇದು ನೋಡಿ ಹೇಗೆ ಬ್ರೇಕ್ ಆಗುತ್ತೆ. ನುಚ್ಚಿನ ಉಂಡೆ, ನಾಟ್ ವಡೆ, ದಿಸ್ ಇಸ್ ನುಚ್ಚಿನ ಉಂಡೆ. ವಡೆ ಅಂದ್ರೆ ಅವ್ರು ಮತ್ತೆ ನುಚ್ಚಿನ ಉಂಡೆ ಬಂದು ಏನು ಅಂತ ಕೇಳಬೇಡಿ. ನುಚ್ಚಿನ ಉಂಡೆ ನುಚ್ಚಿರುತ್ತಲ್ಲ ಅದರದ್ದು ಉಂಡೆ. ಐ ಆಮ್ ಸೊ ಸಾರಿ ಬಟ್ ಇಟ್ ಈಸ್ ರಿಯಲಿ ಗುಡ್. ಐ ಥಿಂಕ್ ರೈಸ್, ಪೀಸ್ ರೈಸ್ ಇದೆಯಾ, ಪೀಸ್ ಆಗಿರುವಂಥ ರೈಸ್ ತಗೊಳ್ರಿ, ಟ್ರೈ ಮಾಡಿರಿ ನುಚ್ಚಿನ ಉಂಡೆ. ಬ್ರೋ ಟ್ರೈ ಮಾಡಿ ನಿಜ ರಿವ್ಯೂ ಹೇಳಬೇಕು. ಓಕೆ ಅಷ್ಟೊಂದು ಏನಂತ ಗೊತ್ತಾಗ್ತಲ್ಲ. ಈ ಸ್ಕೇರಿ ಮೂವಿಯಲ್ಲಿ ಇರ್ತಾರಲ್ಲ ವಿಲನ್ಸು, ಹಂಗೆ ನೋಡೋ ಥರ ಹಿಂಗೆ ಫುಲ್ ಟೆನ್ಷನಲ್ಲಿ ನೋಡ್ತಿದ್ದಾರೆ ಊಟನ. ಅಯ್ಯೋ, 40 ರೂಪಾಯಿಗೆ 1 2 3 4 ವಡೆ ಕೊಡ್ತಿದ್ದಾರೆ. 4 ವಡೆನೂ ಟೇಸ್ಟಿಯಾಗಿತ್ತು. ಇವ್ರಿಗೆ ಇಷ್ಟ ಆಗಲಿಲ್ಲ, ನನಗೆ ಓಕೆ ಅನಿಸ್ತು. 40 ರುಪೀಸ್ಗೆ ಇಟ್ಸ್ ಆ್ಯಕ್ಚುಲಿ ರಿಲಿ ಗುಡ್. ತುಪ್ಪ ಜಾಸ್ತಿ ಹಾಕಿದ್ರು, 2 ಥರ ಚಟ್ನಿ ಕೊಟ್ಟರು, 4 ವಡೆ ಕೊಟ್ಟರು, ವಡೆ ಅಲ್ಲ ಉಂಡೆ ಕೊಟ್ಟರು.